ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅದಕ್ಕೆ ಜಾಸ್ತಿ ಅರ್ಥನೂ ಬಂದಿದೆ. ಅವ್ರು ಯಾವಾಗಲೂ ಹೇಳೋರು, ನಾವು ನಾಯಕರನ್ನ ಸೃಷ್ಟಿ ಮಾಡ್ತಕ್ಕಂಥ ನಾಯಕರಾಗಬೇಕು ಅಂತ. ಇವತ್ತು ಸರ್ ನಾವು ನಿಮ್ಮನ್ನು ನೋಡಿ, ಯಾಕೆಂದ್ರೆ ಸಾಕಷ್ಟು ನಾಯಕರು ಮಾತಾಡಿದ್ರು ಸರ್, ನಾವು ಭಾಷಣ ಮಾಡ್ತೀವಿ, ಆದ್ರೆ ಉದಾಹರಣೆ ಯಾರು ಅಂತ ಹೇಳಿದ್ರೆ ನಾಯಕರು ಯಾರು ಅಂತ ಹೇಳಿದ್ರೆ ಐ ಥಿಂಕ್ ನೀವು ಅಂತ ಹೇಳಿ ನಾನು ಇವತ್ತು ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಳಿ ಇಷ್ಟಪಡ್ತೀನಿ. ಅದನ್ನ ಪಾಠದಲ್ಲಿ ಎಲ್ಲರೂ ಕೂಡ ಮಹಾನ್ ಸಾಧಕರು ಅವ್ರದೇ ಆಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬರ್ತಾರೆ. ಅದನ್ನ ತಾವು ಬಂದಿದ್ದೀರಿ. ನನಗೇನು ಸಂತೋಷ ಅಂತ ಹೇಳಿದರೆ ಸರ್, ನೀವು ಒಬ್ಬ ಶಿಕ್ಷಕರಾಗಿ, ಶಿಕ್ಷಣ ಸಚಿವರಾಗಿ, ಸಭಾಪತಿಗಳಾಗಿ ಏನು ಪೀಠವನ್ನು ಅಲಂಕರಿಸಿದ್ರಿ, ಅಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ಭವಿಷ್ಯವನ್ನ ರೂಪಿಸ್ತಕ್ಕಂತ ಒಂದು ಶಿಕ್ಷಣ ಇಲಾಖೆಯನ್ನ ಏನು ಇವತ್ತು ಸಿದ್ದರಾಮಯ್ಯ ಸಾಹೇಬರು ನನಗೆ ಕೊಟ್ಟಿದ್ದಾರೆ, ಆ ಸಂದರ್ಭದಲ್ಲಿ ನಿಮ್ಮ ಸಹಕಾರ ಕೇಳ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತಕ್ಕಂಥದ್ದನ್ನ ಹೇಳಿ ಇಷ್ಟಪಡ್ತೀನಿ. ಮತ್ತೆ ನಾನು ಇಲಾಖೆಯನ್ನ ಏನಾದ್ರು ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಹಳ ಹತ್ರವಾಗಿ ನನಗೂ ಒಬ್ರು ಮೇಯಿಸ್ತಿದ್ದಾರೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಅವ್ರು ಯಾರು ಅಂದ್ರೆ ಹೊರಟ್ಟಿ ಮೇಷ್ಟ್ರು ಶಿಕ್ಷಣ ಸಚಿವರು ಇದ್ದಾರೆ ಅಂತ ಇವತ್ತಿಂದ ನೀವು ಬರ್ಕೋಬಹುದು. ಅದನ್ನ ಅವ್ರು ಮೇಷ್ಟ್ರಾಗಿ ನಾನು ತರತೀನಿ. ನಾನು ಏನಾದ್ರು ನನ್ನ ಆಫೀಸಿಗೆ ಹೋಗಲ್ಲ, ಹೇಳ್ತಾ ಇದ್ದೆ, ನಾನು ಹೆಚ್ಚು ನನ್ನ ಆಫೀಸಿಗೆ ಹೋಗಲ್ಲ. ಆದ್ರೆ ಪರ್ಮನೆಂಟ್ ಆಗಿ ಸ್ಟೂಡೆಂಟ್ ಆಗಿ ಎಲ್ಲ ಹೋಗ್ತೀನಿ ಅಂದ್ರೆ ಸಭಾಪತಿಗಳ ಆಫೀಸಲ್ಲಿ ಅವರ ಪ್ರಿನ್ಸಿಪಲ್ ಚೇರ್ ಅಲ್ಲಿ ಕೂತಿರ್ತಾರೆ, ನಾವು ಸ್ಟೂಡೆಂಟ್ ಚೇರ್ ಅಲ್ಲಿ ಕೂತಿರ್ತೀವಿ. ಸರ್ ಬಹಳ ಸಂತೋಷ ಸರ್, ನೀವೆಲ್ಲ ನಮ್ಮ ತಂದೆಯವ್ರ ಜೊತೆಗೆ ಬಹಳ ಆತ್ಮೀಯರಾಗಿರ್ತಕ್ಕಂಥದ್ದು, ನಮ್ಮ ತಂದೆಯವರ ಜೊತೆಗೆ ಒಂದು ಬಾಂಧವ್ಯವನ್ನು ಇಟ್ಕೊಂಡಿರೋರು. ತಾವೆಲ್ಲರೂ ಕೂಡ ಏನು ಈ ದೇಶ ಏನಾದ್ರು ಪ್ರಗತಿ ಆಗ್ಬೇಕಂತ ಹೇಳಿದ್ರೆ ಇವತ್ತಿನ ರಾಜಕಾರಣದೊಳಗೆ ರಾಜಕಾರಣದ ಮೌಲ್ಯದ ಬಗ್ಗೆ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಆ ಸ್ಥಾನದಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಆದ್ರೆ ಇವತ್ತು ರಾಜಕಾರಣದೊಳಗೆ ವ್ಯವಹಾರ ಬಂದಿದೆ, ಜಾತಿ ಧರ್ಮ ಎಲ್ಲ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಏನಾದ್ರೂ ಈ ದೇಶ ಒಳ್ಳೇದಾಗಬೇಕು, ಒಳ್ಳೆ ದಿಕ್ಕಿಗೆ ಹೋಗ್ಬೇಕಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗ್ತದೆ. ಮತ್ತು ಬೇರೆ ಇಲಾಖೆಯಲ್ಲಿ ಆಗುತ್ತೆ ಅನ್ನೋದನ್ನ ನಾನು ಚರ್ಚೆ ಮಾಡೋದಕ್ಕೆ ಹೋದ ಅಂತ ಇಲಾಖೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನನಗೆ ಇವತ್ತು ಈ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಹೊರಟ್ಟಿ ಸಾಹೇಬರು. ಹೊರಟ್ಟಿ ಸಾಹೇಬರು ನಾನು ರಾಜಕಾರಣಕ್ಕೆ ಬಂದಾಗ ನಮ್ಮ ತಂದೆ ಬಂಗಾರಪ್ಪಜಿಯವರು ಎಲ್ಲ ಪಕ್ಷದಲ್ಲಿದ್ರು, ಅದನ್ನ ಹೆಚ್ಚು ಚರ್ಚೆ ಮಾಡೋದು. ಯಾಕೆಂದ್ರೆ ನನಗಿಂತ ಚೆನ್ನಾಗಿ ನಿಮ್ಗೆಲ್ಲ ನನ್ನ ತಂದೆಯವ್ರ ಬಗ್ಗೆ ಗೊತ್ತಿದೆ. ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಮುಂಭಾಗದಲ್ಲಿ ಕುತ್ಕೊಂಡಿದ್ದಾರೆ. ಆದ್ರೆ ಅವರ ಕೊನೆ ದಿನಗಳಲ್ಲಿ ನಾವು ಜೆಡಿಎಸ್ ಪಕ್ಷದಲ್ಲಿ ಇದ್ದಾಗ ನನಗೂ ಕೂಡ ರಾಜಕಾರಣ ಒಂಥರ ಹೊಸ್ತು. ಯಾಕೆಂದ್ರೆ ನನಗೆ ಗುರುಗಳು ಅಂತ ಹೇಳಿ ನಮ್ಮ ತಂದೆಯವ್ರನ್ನ ಕಳ್ಕೊಂಡ್ವಿ. ಆ ಕಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾರಾದ್ರೂ ಬೇಕಾಗ್ತದೆ ಆ ಸ್ಥಾನದಲ್ಲಿ, ಆ ದಾರಿ ತೋರಿಸ್ತಕ್ಕಂಥ. ಇವತ್ತೇನಾದ್ರೂ ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ, ಆ ಧೈರ್ಯ ಇದೆ ಸಾರ್ವಜನಿಕ ಕ್ಷೇತ್ರದೊಳಗೆ. ಯಾಕಂದ್ರೆ ಮುಖ್ಯಮಂತ್ರಿಗಳ ಮಕ್ಕಳು ಅಂದಾಗ ಇದು ಕಷ್ಟ, ಅದು ಒಂಥರ ಚಾಲೆಂಜ್ ಇರ್ತದೆ. ಆ ಸಂದರ್ಭದಲ್ಲಿ ಗೈಡೆನ್ಸ್ ಬೇಕಾಗ್ತದೆ ಮಕ್ಕಳಿಗೂ ಕೂಡ. ಯಾಕಂದ್ರೆ ಮುಖ್ಯಮಂತ್ರಿಗಳ ಮಕ್ಕಳು ಎಲ್ಲ ಬೇಕಾದ ದಿಕ್ಕಿಗೆ ಹೋಗ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಬಂಗಾರಪ್ಪಾಜಿಯವ್ರ ಮಕ್ಕಳಾಗಿ ನೀವು ಯಾವ ರೀತಿ ಇರಬೇಕು ಅಂತ ಹೇಳಿ ನಮ್ಮ ತಂದೆಯವರಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಸ್ಥಾನವನ್ನು ತುಂಬಿ ನನಗೆ ಮಾರ್ಗದರ್ಶನವನ್ನು ಕೊಟ್ಟಿರೋರು ಯಾರು ಅಂತ ಹೇಳಿದ್ರೆ ಮಾನ್ಯ ಹೊರಟ್ಟಿ ಸಾಹೇಬರು. ಯಾಕಂದ್ರೆ ಅವರು ಸೋಲಿಗರ ಸರ್ದಾರ ಅಂತಕ್ಕಂಥದ್ದು ಬಿರುದು ಅದು ಯಾವತ್ತೂ ಕೂಡ ಶಾಶ್ವತವಾಗಿರ್ತದೆ. ಲಿಮ್ಕಾ ಅವಾರ್ಡ್ಸ್ ಏನೇನು ಅವಾರ್ಡ್ಸ್ ಇದಾವೆ ಎಲ್ಲದಕ್ಕೂ ಕೂಡ ಅವರದ್ದೇ ಆಗ್ತದೆ. ಆ ಲಿಮ್ಕಾ ಅವಾರ್ಡ್ ಕೊಡೋದ್ರಿಂದ ಲಿಮ್ಕಾ ಅವಾರ್ಡ್ಗೆ ಗೌರವ ಬರ್ತದೆ. ಹೊರಟ್ಟಿಯವರು ಆ ಸ್ಥಾನವನ್ನು ಮೀರಿ ಅವ್ರು ಇದ್ದಾರೆ ಇರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚು ನಾನು ಉದ್ದಕ್ಕೆ ಭಾಷಣ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸ್ವಾಮಿಗಳು ತುಂಬಾ ದಿನದಿಂದ ಹೇಳ್ತಾ ಇದ್ರು, ಇಲ್ಲ ಮದುವೆ ನೀವೇ ಬರಬೇಕು, ಹೊರಟ್ಟಿ ಸಾಹೇಬರನ್ನು ಕೂಡ ಇದ್ದಾರೆ ಅಂತ. ನಾವು ಬರೋದಲ್ಲ, ಇದು ನನ್ನ ಕರ್ತವ್ಯ, ನನ್ನ ಪುಣ್ಯ ಭಾಗ್ಯ. ಬರೀ ಇಲ್ಲಿಗೆ ನಿಲ್ಲೋದಿಲ್ಲ ಸರ್. ನಾವು ಯಾವತ್ತೂ ಕೂಡ ಸಾರ್ವಜನಿಕ ಕ್ಷೇತ್ರದಲ್ಲಿ ಮೌಲ್ಯದ ಬಗ್ಗೆ ನಾವು ಏನಾದ್ರು ಅರ್ಥ ಮಾಡ್ಕೊಳ್ಬೇಕಂದ್ರೆ ಇಂಥ ಈ ಡಿಜಿಟಲ್ ಲೈಬ್ರರಿ ಸ್ವಾಮಿಯವರ ನೀವೇನ್ ಮಾಡಿದಿರಿ ಇದೆಲ್ಲ ಕಡೆ ಹೋಗ್ಬೇಕಾಗ್ತದೆ. ಮಾಧ್ಯಮದವರು ಕೂಡ ನಾನು ಮನವಿ ಮಾಡ್ತೀನಿ. ಯಾಕಂದ್ರೆ ಕೆಲವು ಸತಿ ಮಾಧ್ಯಮದವರಿಗೆ ಬ್ರೇಕಿಂಗ್ ನ್ಯೂಸ್ ಬೇರೆ ಬೇಕಾಗ್ತದೆ. ಆದ್ರೆ ಬ್ರೇಕಿಂಗ್ ನ್ಯೂಸ್ ಈ ದೇಶ ಉದ್ಧಾರ ಆಗ್ಬೇಕಂದ್ರೆ ಹೊರಟ್ಟಿಯವರ ಒಂದು ಚಿಂತನೆಯನ್ನ ಕೊಟ್ಟಾಗ ಮಾತ್ರ ಅದು ನಮಗೆ ಇವತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಮಕ್ಕಳಿಗೆ ಮತ್ತೆ ಎಲ್ಲರಿಗೂ ಕೂಡ ಆ ಮೌಲ್ಯವನ್ನು ತರಬೇಕಾಗ್ತದೆ. ಅದು ಕೂಡ ನಾನು ಮನವಿಯನ್ನು ಮಾಡಿ ಹೇಳ್ಬೇಕಾಗ್ತದೆ. ಈಗ ನಾಳೆ ನಮ್ಮ ಪೀಳಿಗೆ ಮುಗಿದು ಬೇರೆ ಪೀಳಿಗೆಗೆ ನಮ್ಮೆಲ್ಲೇ ಡೌಟ್ ಬಂದ್ಬಿಟ್ಟಿದೆ. ಬಂಗಾರಪ್ಪ ಚೆನ್ನಾಗಿದೆ ಅಂತ ಮಧು ಬಂಗಾರಪ್ಪ ಸರಿ ಇದಾರಲ್ಲ ಅಂತ ಪ್ರಶ್ನೆ ಬರ್ತದೆ. ಆದ್ರೆ ಸರಿ ಇದೀವೋ ಇಲ್ವೋ ಅದು ಬೇರೆ ಪ್ರಶ್ನೆ. ಆದ್ರೆ ಹೊರಟ್ಟಿಯವರು ಇಂಥ ಕಾರ್ಯಕ್ರಮಗಳನ್ನು ಕೊಟ್ಟು ಇಂಥ ವ್ಯಕ್ತಿ ಈ ಕೆಲಸವನ್ನ ಮಾಡಿದ್ರು ಅಂತೇಳಿ ಆ ರೆಕಾರ್ಡ್ ಡೇಟಾ ಬೇಸ್ ಕ್ರಿಯೇಟ್ ಮಾಡಿದ್ರಲ್ಲ, ನಿಮಗೆ ನಾವು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಎನ್ ಯೂನಿವರ್ಸಿಟಿ. ಈ ಡಿಜಿಟಲ್ ವ್ಯವಸ್ಥೆಯಲ್ಲಿ ನಾನು ಕೂಡ ನಮ್ಮ ತಂದೆಯವರು ಅದಕ್ಕೆ
ಭಾಳ ನನಗೆ ಹೆಮ್ಮೆ ಅನ್ಸೋದಂದ್ರೆ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಇದು ಉದ್ಘಾಟನೆ ಮಾಡಿದ್ದಾರೆ. ಅವರು ಉದ್ಘಾಟನೆ ಮಾಡಿದ ಇಡೀ ರಾಜ್ಯ ತುಂಬ ಎಲ್ಲ ಶಾಲೆ ಕಾಲೇಜುಗಳಿಗೆ ಇದನ್ನು ವಿಸ್ತರಿಸಲಿಕ್ಕೆ ಆಗಿದೆ ಅನ್ನುವಂಥದ್ದನ್ನ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಿರುಗೇರಿ ಯಡಿಯೂರಪ್ಪನವರು ನನಗೆ ಭಾಳ ವಿಚಿತ್ರ ಅನಿಸಿದೆ. ನಮ್ಮಂಥವರು ಭಾಳ ದುಡ್ಡು ಕೊಟ್ಟು ಎಲ್ಲ ಮಾಡಿ ಇಂಥ ಕಾರ್ಯಕ್ರಮ ಮಾಡಿ ತಿರುಗಿ ಮಾಡುತ್ತಾರೆ. ತೆರೆದ ಬೆನ್ನು ಹಚ್ಚಿ ಹತ್ತಿ ಹತ್ತಿ ನನ್ನ ಕಡೆ ಬಯಸ್ಕೊಂಡು ಕೊನೆಗೆ ಇದನ್ನು ಮಾಡಿದ ಇವತ್ತು ಪಾಪ 10 ಪೈಸಾ ಸಹಿತ ನನ್ನ ಕಡೆ ಮುಟ್ಲಿಲ್ಲ. ಅವರು ನನಗೆ ಯಾವ ಉದ್ದೇಶವನ್ನು ಮಾಡೋ ಗೊತ್ತಿಲ್ಲ. ಅವರು ಇಷ್ಟೊಂದು ಪಾಪ ನಮ್ಸವಾಗಿ ಕಾಲು ಬೆಳೆಸಿ ಇಂಥ ಒಂದು ಕಾರ್ಯಕ್ರಮ ಮಾಡ್ಯಾರ. ಇಷ್ಟೆಲ್ಲ ಶ್ರಮ ಕೂಡ ನನಗೆ ವಿಚಿತ್ರ ಅನ್ಸೋದು, ಏನಪ್ಪ ಈ ಮನುಷ್ಯ ಯಾಕೆ ಮಾಡ್ತಿದ್ದಾನೆ. ನಾನು ಭಾಳ ವಿಚಾರ ಮಾಡಿದೆ, ಎಲ್ಲೆಲ್ಲೂ ನನ್ನ ತಲೆಗೆ ಯಾವುದೇ ರೀತಿಯ ಪ್ರಾರ್ಥನೆ ಬರಲಿಲ್ಲ. ಹೀಗಾಗಿ ಇಂಥ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ ನಾನು ಕಂಡುಕೊಂಡಿದ್ದೀನಿ ಅಂತ ತಿಳ್ಕೊಂಡು ನನಗೆ ಬಹಳ ಅಭಿಮಾನ ಆಗ್ತಿದೆ. ಇನ್ನೇ ದಿವಸ ಬಹಳ ಜನ ಮಕ್ಕಳಿದೆ. ನಾನು ಅತ್ಯಂತ ಹಿಂದುಳಿದ ಪ್ರದೇಶವಾದಂಥ ಆವರ್ತನ ಬಿಜಾಪುರ ಜಿಲ್ಲೆಗೆ ನಮ್ಮಲ್ಲಿ ಪ್ರೈಮರಿ ಸ್ಕೂಲ್ ಮಾತ್ರ ಇತ್ತು. 7 ತಗೋಬೇಕಾದ್ರೆ ನಾವು ಮುಗೋಳ್ಗೆ ಹೋಗ್ತೇವೆ, ಹೆಡ್ಕ್ವಾರ್ಟರ್ಸ್. ಅವತ್ತೆಲ್ಲ ವಿಚಾರ ಮಾಡ್ತಿದ್ವಿ ನಾವು. ಇವತ್ತು ವಿದ್ಯಾರ್ಥಿಗಳಿಗೆ ನಾನು ಎಷ್ಟು ಹೇಳ್ತೀನಿ, ಕೇವಲ ನೀವು ಕಲಿತು ಯಾವ್ದಾದ್ರು ಒಂದು ನೌಕರಿ ಮಾಡಿದ್ರೆ ಆಗುದಿಲ್ಲ. ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡ್ರೆ ನೀವು ಮುಂದೆ ಬರ್ತೀರಿ. ಕೇವಲ ತಂದೆ ತಾಯಿ ಕಾಲೇಜ್ ಕಳ್ಸಾರ, ಸ್ಕೂಲ್ ಕಳ್ಸಾರ ಅಂತ ಹೇಳಿ ಕಲ್ತ್ಬೋದಲ್ಲ. ನೀವು ನಿಮ್ಮ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಬೆಳಗ್ಗೆಯನ್ನು ಕಾಣುವಂಥದ್ದು ನೀವೇ ತಯಾರು ಮಾಡ್ಕೊಳ್ಬೇಕು. ನಿಮ್ಮ ತಂದೆ ತಾಯಿ ಎಲ್ಲ ರೀತಿಯಿಂದ ನಿಮ್ಗೆ ಬೆಂಬಲ ಕೊಡ್ತಾರೆ. ನಾನು ನಿಮ್ಗೆ ಹೇಳ್ತೀನಿ, ಇವತ್ತಿನವರೆಗೂ ನಾನು ಇಷ್ಟೊತ್ತಿನ ಮಾತಾಡಿ ಮೌಲ್ಯ ಶಿಕ್ಷಣ ಬಗ್ಗೆ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ 2 ವ್ಯಕ್ತಿಗಳಂದ್ರೆ ತಂದೆ ತಾಯಿಗಳು. ಅದರಲ್ಲಿ ತಾಯಿ ಅಂತ ಶ್ರೇಷ್ಠ ವ್ಯಕ್ತಿ ಜಗತ್ತಿನಲ್ಲಿ ಎಲ್ಲೆಲ್ಲೂ ಬೇರೆ ಸಿಗಲಕ್ಕೆ ಸಾಧ್ಯನೇ ಇಲ್ಲ. ತಾಯಿ ಅಂದ್ರೆ ನೋಡಿದ್ವಿ, ತಾಯಿ ಅಂತ ಹೇಳಿದ್ರೆ ಈ ಭೂಮಿ ತಾಯಿ ಅಂತ ಹೇಳ್ತಾರೆ. ಎಲ್ಲ ನದಿಗಳಿಗೆ ತಾಯಿ ಹೆಸರಿಟ್ಟಾರೆ. ಯಾಕಿದ್ದಾರೆ? ಯಾಕೆ ಭೂಮಿ ತಂದೆ ಹಾಕೊಂಡಿಲ್ಲ? ತಾಯಿ ಅಂದ್ರೆ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ವ್ಯಕ್ತಿ. ಎಲ್ಲವನ್ನ ಸಣ್ಣ ಮಳೆಯಲ್ಲಿ ಹಾಕೊಂಡು ಮಕ್ಕಳನ್ನ ಬೆಳೆಸುವಂತ ಕೆಲಸವನ್ನು ಮಾಡುವಂತ ತಾಯಿ, ವಿಶ್ವಾಸದಂತ ತಾಯಿ. ಅದಕ್ಕೆ ಜಗತ್ತಿನಲ್ಲಿ ತಾಯಿ ಋಣವನ್ನು ಇವತ್ತಿನಲ್ಲಿ ಯಾರಿಗೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾನು ಖಂಡಿತವಾಗಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಶಾಲೆಯಲ್ಲಿ ಕಲಿಯುವಾಗ ಮನೆಯಲ್ಲಿ ಕಲಿಯುವ ಸಂಸ್ಕಾರವನ್ನ ಕಲಿಸುವುದಿಲ್ಲ. ಅದಕ್ಕೆ ನಾನೆಲ್ಲ ಶಿಕ್ಷಕರಿಗೆ ಹೇಳೋದ್ರಿಂದ ಇಲಾಖೆ ಇವತ್ತು ಶಿಕ್ಷಣ ಸಚಿವರು ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಮಾಡ್ತಾರೆ. ಅದು ಮಾರಲ್ ಎಜುಕೇಶನ್ ತಿಳ್ಕೊಂಡ್ಮೇಲೆ ನೀತಿ ಅಂತ ಅದನ್ನ ನೀವು ಇಂಗ್ಲಿಷ್ ಕಲಿಸ್ರಿ, ಹಿಂದಿ ಕಲಿಸ್ರಿ, ಕನ್ನಡ ಏನೇ ಕಲಿಸ್ರಿ, ಶಿಕ್ಷಕರಾದಂಥ ಒಂದು 5 ನಿಮಿಷ ಮಕ್ಕಳಿಗೆ ಈ ಸಂಸ್ಕಾರ ಬಗ್ಗೆ ಹೇಳಬೇಕು ಅನ್ನೋಂಥ ಮಾತನ್ನ ನಾನು ಹೇಳಿ ಇವತ್ತು ವಿದ್ಯಾರ್ಥಿಗಳೆಲ್ಲ ಜೀವನದಲ್ಲಿ ಬಹಳ ದೊಡ್ಡದಾದಂಥ ಕೊಡುಗೆಯನ್ನು ಕೊಡ್ರಿ. ನಿಮ್ಮ ತಂದೆ ತಾಯಿ ಎಲ್ಲವನ್ನೂ ನಿಮ್ಮ ಸಲಹೆ ಮಾಡ್ತಾರೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.